ಈ ಕಾರ್ಯಕ್ರಮದ ಬೆಳಗಿನಿಂದ ಈವರೆಗಿನ ಎಲ್ಲ ಕಾರ್ಯಕ್ರಮಗಳ ಒಂದು ಅವಲೋಕನವನ್ನು ಮಾಡಿ ಕಾರ್ಯಕ್ರಮದ ಒಂದು ಗೋಷ್ಠಿಯ ಪೂರ್ಣ ಸ್ವರೂಪವನ್ನು ಸಮಾರೋಪಗೊಳಿಸಬೇಕು ಅನ್ನೋದಾಗಿ ಹಿರಿಯ ವಿದ್ವಾಂಸರಾದಂತಹ ಡಾಕ್ಟರ್ ಟಿ ಎನ್ ಪ್ರಭಾಕರ್ ಅವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಈ ದಿವಸ ನಿಜವಾದ ಅರ್ಥದಲ್ಲಿ ಸುದಿನ, ಧನ್ಯ ದಿನ ಆಗಿದೆ. ಮೊದಲನೇದಾಗಿ ವೇದಾಂತ ಹಾಗೆ ಸದಾಚಾರ ಇಲ್ಲೆಲ್ಲರಲ್ಲೂ ಕೂಡ ಮೂರ್ತ ಸ್ವರೂಪರಾದಂತಹ ಸ್ವಾಮಿಗಳು ಇಲ್ಲಿ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರನ್ನು ನಾನು ಸ್ವಾಮಿಗಳಾದಾಗಿನಿಂದ ಮಾತ್ರ ಅಲ್ಲ, ಸುಮಾರು 45 ವರ್ಷಗಳಿಂದ ಅವ್ರನ್ನ ನೋಡಿದ್ದೇನೆ. ಶೃಂಗೇರಿಯಲ್ಲಿ ನಾನು, ಅವರು, ನನ್ನ ತಂಗಿ ಪದ್ಮಾವತಿ ಅಂತ ಇಲ್ಲಿ ಬಂದಿದ್ದಾಳೆ, ನಮ್ಮ ಅಕ್ಕ ಸರಸ್ವತಿ ಅಂತ ಇರುವಾಕೆ ನಾವೆಲ್ಲರೂ 10 ದಿವಸಗಳ ಕಾಲ ಪದ್ಮಾವತಿ ಬಂದೇಳೆ ನಿಂತು 10 ದಿವಸಗಳ ಕಾಲ ನಾವೆಲ್ಲರೂ ಒಂಥರ ಸಹಪಾಠಿಗಳ ತರಹ ಇದ್ವಿ ಸಂಸ್ಕೃತ ಸಂಭಾಷಣದ ಪ್ರಶಿಕ್ಷಣ ವರ್ಗದಲ್ಲಿ ಶೃಂಗೇರಿಯಲ್ಲಿ. ಹಾಗೂ ಅವರ ಊರು, ಇವರ ಮನೆ, ಇವರ ಪರಂಪರೆ, ಇವರ ಮಕ್ಕಳನ್ನು ಇದೇ ದಾರಿಯಲ್ಲಿ ಕಾಸ್ಕೊಂಡು ಬಂದಿರುವಂಥದ್ದು ಇದೆಲ್ಲವನ್ನು ಕೂಡ ನಾನು ನೋಡಿದ್ದೇನೆ. ಹಾಗಾಗಿ ಅವರ ಸಾನ್ನಿಧ್ಯದಲ್ಲಿ ಇವತ್ತು ನಡೆದಿರುವಂಥದ್ದೇನೆ ತುಂಬ ವಿಶೇಷ, ನಮಗೆಲ್ರಿಗೂ ಸಂತೋಷ, ಪ್ರೇರಣಾದಾಯಕ ಈ ವಿಷಯ ಅನ್ನೋದನ್ನು ನಾನಿಲ್ಲಿ ತುಂಬ ಸಂತೋಷದಿಂದ ಗೌರವದಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಮಾಡ್ತೇನೆ. ಬೆಳಿಗ್ಗೆ ಕಾಲಕ್ಕೆ ಸರಿಯಾಗಿ ಇಲ್ಲಿ ಕಾರ್ಯಕ್ರಮ ಆರಂಭ ಆಗಿರುತ್ತೆ. ಯಾರು ಬರಲಿ ಬಿಡಲಿ ಸಂಚಾಲಕರೇ ಇರ್ತಾರೆ, ಪ್ರಸನ್ನ ಗಣಪತಿ ದೇವರು ಇರ್ತಾನೆ ಸಹಜವಾಗಿ, ಕೆಲವರಂತೂ ಬಂದೇ ಇರ್ತಾರೆ. ಅವ್ರ ಜೊತೆಯಲ್ಲಿ 8 ಗಂಟೆ ಅಂದರೆ 8 ಗಂಟೆಗೆ 7 ಗಂಟೆ 59 ನಿಮಿಷ 60 ಸೆಕೆಂಡಿಗೆ ಆರಂಭ ಆಯಿತು. ಹಾಗಾಗಿ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ, ವಿಷ್ಣು ಸಹಸ್ರನಾಮ ಸ್ತೋತ್ರದ ಪಾರಾಯಣವನ್ನು ಮಾಡಿ, ಗುರುಸ್ತುತಿಯನ್ನು ಮಾಡಿ, ಶ್ರೀ ನರಸಿಂಹದೇವರ ಸ್ತುತಿಯನ್ನು ಮಾಡಿ, ಪುಷ್ಪಾರ್ಚನೆ ಹಾಗೂ ದೀಪಜ್ವಲನೆ ಇದೆಲ್ಲವನ್ನು ಮಾಡಿ ಅಲ್ಲಿಂದ ಕಾರ್ಯಕ್ರಮ ಆರಂಭ ಆಯಿತು. ಆರಂಭ ಆಗಿ ಮೊದಲನೇದಾಗಿ ಪ್ರಸ್ತಾವನೆ ಏನಿದೆಯೋ ಅದನ್ನು ನಾನೇ ಮಾಡಿದೆ. ಈ ಮುಂದಿನ ಎಷ್ಟು ಜನ ಉಪನ್ಯಾಸಕರು ಉಪನ್ಯಾಸವನ್ನು ಮಾಡ್ತಾರೆ, ವಿಷಯ ಏನಿದೆ ಅನ್ನೋದ್ರ ಬಗ್ಗೆ ನೀವೆಲ್ಲ ಕೇಳಿದ್ರಿಂದ ಅದ್ರ ಬಗ್ಗೆ ನಾನೇನು ಹೆಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ. ಆನಂತರ ಪುಣ್ಯಾಹ ವಾಚನದ ಬಗ್ಗೆ ಸುಬ್ರಹ್ಮಣ್ಯ ಭಟ್ರವರು ಹೇಳಿದರು. ಪಂಚಗವ್ಯದ ಬಗ್ಗೆನೂ ಅವ್ರು ಹೇಳಬೇಕಾಗಿತ್ತು. ಅರೆ, ಪುಣ್ಯಾಹ ವಾಚನ ಅನ್ನುವಂಥದ್ದು ಎಂತಹ ವಿಶಿಷ್ಟವಾದದ್ದು, ಆದಿಯಲ್ಲಿ ಮಾಡಬೇಕಾದಂತಹ ವಿಶೇಷವಾದಂತಹ ಕರ್ಮ ಅದು, ಹಾಗೂ ಕೊನೆಯಲ್ಲೂ ಕೂಡ ಮಾಡಬೇಕಾದದ್ದಿರುತ್ತೆ. ಅದ್ರ ಬಗ್ಗೆನೇ ತುಂಬ ವಿಸ್ತಾರವಾಗಿದ್ದರಿಂದ ಅದನ್ನು ಹೇಳಿ ಪಂಚಗವ್ಯದ ಬಗ್ಗೆನೇ ನಾನು ಮುಂದಿನ ಸರ್ತಿ ಗೋಷ್ಠಿಯಲ್ಲಿ ಹೇಳ್ತೇನೆ ಅಂತೇಳಿ ಅವರು ವಿಷಯ ತಗೊಂಡು ಪುಣ್ಯಾಹ ವಾಚನದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪ್ರಾಯಶಃ ನೀವು ನಿಮ್ಮ ಮನೆಗಳಲ್ಲಿ ಮುಂದೆ ಪುಣ್ಯಾಹ ವಾಚನವನ್ನು ಮಾಡುವಂತಹ ಸಂದರ್ಭದಲ್ಲಿ 4 ಮಂದಿ ಬ್ರಾಹ್ಮಣರು ಏಕಕಂಠದಿಂದ ಸ್ವಸ್ತಿ ವಾಚನವನ್ನು ಮಾಡುವಂಥವ್ರು, ಹಾಗೆ ಪ್ರತಿವಚನವನ್ನು ನೀಡುವಂಥವ್ರು, ಹಾಗೂ ಮಧ್ಯೆ ಮೊಬೈಲ್ನ ತಗೊಳ್ಳಲ್ಲ ಕೈನಲ್ಲಿ ಅನ್ನುವಂಥವ್ರು ಎಷ್ಟು ಸಾಧ್ಯ ಅಂತ ನೋಡ್ಕೊಳ್ಳಿ. ನೀವು ವಿಷಯ ನಾನು ಹೇಳಿರ್ತೇನೆ, ಅವ್ರು ಮೊಬೈಲ್ ಮುಟ್ಟಲ್ಲ, ಸ್ವಲ್ಪ ಸಮಯ ಆದರೂ ಜಪ ಮಾಡ್ತಾ ಕೂತಿರ್ತಾರೆ, ಇನ್ನು ಬೇರೆ ಮಾತಾಡೋದಿಲ್ಲ. ಯಾಕೆಂದರೆ ಇದು ಪುಣ್ಯಾಹ ಆಗಬೇಕು. ಪುಣ್ಯವಾದ ದಿವಸ, ಪುಣ್ಯವಾದಂತಹ ಈ ಸಂಭ್ರಮ ಇದೆಲ್ಲ ಆಗಬೇಕು ಅಂದರೆ ಮಧ್ಯೆ ಯಾವ್ದ್ಯಾವುದೋ ಮಾತಾಡ್ತಿದ್ರು ಅಂದರೆ ಅದು ಪುಣ್ಯಾಹ ಆಗೋದಿಲ್ಲ. ಹಾಗಾಗಿ ಪುಣ್ಯಾಹ ತರಹದ್ದನ್ನೇ ನೀವು ಬ್ರಾಹ್ಮಣರನ್ನು ಕರೆಯೋಕ್ಕಾಗೋದಾದರೆ ಯೋಚನೆ ಮಾಡಿ ಅವ್ರಿಗೆ ಹೇಳಿ ತುಂಬ ಒಳ್ಳೆಯದು. ಅಥವಾ ಯಾವತ್ತು ಸಾಧ್ಯಂ ಅದನ್ನು ಇಟ್ಕೊಳ್ಳೋಣ. ಅಷ್ಟು 100ಕ್ಕೆ 100 ಸಾಧ್ಯ ಅಲ್ಲದೆ ಇರು ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಆ ಪುಣ್ಯಾಹ ವಾಚನದ ಮಂತ್ರಗಳು, ಪುಣ್ಯಾಹಂ ಯಾವ ಧ್ವನಿಯಲ್ಲಿ ಹೇಳಬೇಕು ಎಲ್ಲದನ್ನು ಕೂಡ ಅವರು ತುಂಬ ಚೆನ್ನಾಗಿ ವಿವರಣೆಯನ್ನು ಮಾಡಿದ್ದಾರೆ. ಆನಂತರ ಪರಮಪೂಜ್ಯ ಸ್ವಾಮಿಗಳವರು ಯಜ್ಞೋಪವೀತದ ಬಗ್ಗೆ ಮಾತನಾಡಲಿಕ್ಕೆ ಆರಂಭ ಮಾಡಿದ್ರು. ಆದರೆ ಅವರಿಗೆ ನಮ್ಮ ಸಮಾಜದ ಬಗ್ಗೆ ಇರುವಂತಹ ಕಾಳಜಿ, ಇವತ್ತು ನಾವು ಏನು ಮಾಡಬೇಕಾಗಿದೆ, ಯಾವ ಕಡೆ ನಮ್ಮ ಬ್ರಾಹ್ಮಣ ಸಮಾಜ ಹೋಗ್ತಾ ಇದೆ ಅಂತ ನಾನು ನೋಡಿ ದುಷ್ಟಶೀಲತೆ ಬಗ್ಗೆ ತುಂಬ ದುಃಖಿತರಾಗಿ, ಅದರ ನಡುವೆ ಕೂಡ ಮಿಂಚಿನಂತೆ ಒಂದೊಂದು ಪ್ರಕಾಶ ಅಲ್ಲಿ ಇದೆ, ಪರವಾಗಿಲ್ಲ, ಮಿಂಚು ಪ್ರಕಾಶ ಇದೆ, ಅಲ್ಲಿವರೆಗೆ ಹೋಗ್ಬೋದು, ಇನ್ನೊಂದ್ಸರಿ ಮಿಂಚು ಬರುತ್ತೆ ಅಲ್ಲಿವರೆಗೆ ಹೋಗ್ಬೋದು, ಆಮೇಲೆ ನಾವು ದೀಪ ಹಚ್ಕೋಬೋದು ಅನ್ನುವಂತಹ ಭರವಸೆಯನ್ನೂ ಕೂಡ ಇಟ್ಕೊಂಡು ಅವ್ರ ವಿಷಯವನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾಕೆಂದರೆ ಅವರು ತಮ್ಮ ಮತ್ತೂರು ಎಂಬಂತಹ ಅತ್ಯಂತ ಶ್ರೇಷ್ಠ ಸಾಂಪ್ರದಾಯಿಕ ವೈಜ್ಞಾನಿಕ ತಾತ್ವಿಕ ಸರ್ವ ಸಮುದಾಯ ಚಿಂತಕ ಹಳ್ಳಿಯಲ್ಲಿ ಅವರು ಬೆಳೆದವರು, ಇತರರನ್ನು ಕೂಡ ಬೆಳೆಸಿದವರು. ಹೊಳೆನರಸೀಪುರದಲ್ಲಿ ಹಚ್ಚಾಂದ್ರೇನ ಸರಸ್ವತಿ ಸ್ವಾಮಿಗಳ ಪದತಳದಲ್ಲಿ ಅವರು ಬ್ರಹ್ಮಸೂತ್ರ ಭಾಷೆ, ಉಪನಿಷತ್ ಭಾಷೆ, ಗೀತಾ ಭಾಷೆ, ಇನ್ನಿತರ ಪ್ರಕರಣ ಗ್ರಂಥಗಳನ್ನು ಕೂಡ ಅಭ್ಯಾಸವನ್ನು ಮಾಡಿದವರು. ಹಾಗಾಗಿ ನಾವು ಸಾಮಾನ್ಯವಾಗಿ ನಾನು ಮತ್ತು ಸೋತಿ ನಾಗರಾಜ್ ಆಗಾಗ್ಗೆ ಹೇಳ್ತಾ ಇರ್ತೀವಿ, ವೈದಿಕರಲ್ಲಿ ಸಾಮಾಜಿಕ ದೃಷ್ಟಿಕೋನ ಅನ್ನೋದನ್ನು ನಾವು ಬೆಳೆಸೋಕ್ಕೋಸ್ಕರ ಅಂಥೇಳಿ
ಒಂದು 45 ವರ್ಷಗಳಿಂದ ಕೆಲಸ ಹಿಂಗೆ ಬೇರೆ ಬೇರೆ ಮಾಡ್ತಾನೇ ಇದ್ದೀವಿ. ಹೀಗೆ ವೈದಿಕರಲ್ಲಿ ಸಾಮಾಜಿಕವಾದ ದೃಷ್ಟಿ ಇರಬೇಕು ಅಂಥೇಳಿ ಮಾನ್ಯ ಸ್ವಾಮಿಗಳನ್ನು ನೋಡ್ಬಿಡ್ತು ಅಂದರೆ ಅವ್ರು ಹೇಳಿದಂತಹ ವಿಚಾರವನ್ನು ನಾವೆಲ್ಲ ಕೂಡ ಇಡೀ ದೇಹ ಪೂರ್ತಿ ಕಿವಿಯನ್ನಾಗಿ ಮಾಡ್ಕೊಂಡು ಕೇಳ್ತು ಅನ್ನೋದಾದರೆ ಅವರು ಎಷ್ಟು ಮಟ್ಟಿಗೆ ಲೋಕ ಸಂಗ್ರಹದ ಬುದ್ಧಿ, ಲೋಕೋಪಕಾರಕದ ದೃಷ್ಟಿ ಮೊದಲು ಕೂಡ ಇತ್ತು ಪೂರ್ವಾಶ್ರಮದಲ್ಲೂ. ಸನ್ಯಾಸಿಗಳಾದ್ಮೇಲೂ ಕೂಡ ಸನ್ಯಾಸಿಗೆ ಅದು ಇರಬಾರ್ದು ಅಂತ ಏನಿಲ್ಲ. ಸನ್ಯಾಸ ಆದರೂ ಕೂಡ ಅವನು ಈ ದೇಶದ ಒಂದು ಭಾಗ ಆಗಿರ್ತಾನೆ. ವಿದ್ಯಾರಣ್ಯ ಸ್ವಾಮಿಗಳು ಹಕ್ಕಬುಕ್ಕರನ್ನು ಪ್ರೋತ್ಸಾಹ ಮಾಡಿದ್ರು. ಚಾಣಕ್ಯ ಸರ್ವತಂತ್ರ ಸ್ವತಂತ್ರ, ಅವನಂತಹ ಸನ್ಯಾಸಿ ಥರ ಇದ್ದರೂ ಕೂಡ ಚಂದ್ರಗುಪ್ತನ ಶ್ರೇಷ್ಠವಾದಂತಹ ಸುವರ್ಣ ಸಾಮ್ರಾಜ್ಯಕ್ಕೆ ಕಾರಣನಾದ, ದರ್ಬೆಯನ್ನು ಕೈಲಲ್ಲಿ ಇಟ್ಕೊಂಡಿದ್ದವನು ಅವನು ಅನ್ನುವಂಥದ್ದನ್ನು ಗಮನಿಸಿ ಚಾಣಕ್ಯರಂತಹ ದೂರದೃಷ್ಟಿಯನ್ನು ಹೊಂದಿದಂತಹ ಸನ್ಯಾಸಿ ವರೇಣ್ಯರವರಾಗಿದ್ದಾರೆ. ಹಾಗಾಗಿ ಅವರು ಸಾಮಾಜಿಕವಾದಂತಹ ದೃಷ್ಟಿಕೋನವನ್ನು ಇಟ್ಕೊಂಡು ಯಜ್ಞೋಪವೀತ, ಅದರ ಸ್ವರೂಪ, ಅದರ ಬಗ್ಗೆ ಅಲ್ಲಲ್ಲಿ ತಿಳಿಸಿ ಒಟ್ಟಾರೆ ಇನ್ನಿತರ ಸಾಮಾಜಿಕವಾದ ವಿಷಯ, ಇನ್ನಷ್ಟು ಎಲ್ಲರಿಗೂ ಸ್ಪರ್ಶ ಆಗುವಂಥ ವಿಷಯವನ್ನು ಮಾತಾಡಿ ಇಲ್ಲಿ ಇಡಬೇಕು ಅನ್ನುವಂಥ ವಿಷಯವನ್ನು ತಿಳಿಸಿದ್ದಾರೆ. ಆನಂತರ ಮುಹೂರ್ತ, ಅಯಂ ಮುಹೂರ್ತ ಸುಮುಹೂರ್ತೋಸ್ತಿತ್ಯನುಗೃಣ್ಣಂತು ಅಂತ ಎಲ್ಲರೂ ಹೇಳಿಕೊಡ್ಲೆ ಸುಮುಹೂರ್ತೋಸ್ತು ಅಂದ್ಬಿಟ್ಟು ಎಲ್ಲರೂ ಕೂಡ ಏಕಕಂಠದಿಂದ ಹೇಳಬೇಕು. ಈ ಮುಹೂರ್ತ ನನ್ನ ಮನಸ್ಸು ಸಿದ್ಧವಾಗಿದೆ, ನಿಮ್ಮ ಮನಸ್ಸು ಸಿದ್ಧವಾಗಿದೆ, ದೈವಕೃಪೆ ಇಲ್ಲಿಗೆ ಬಂದಿದೆ, ಇದನ್ನು ನೀವೆಲ್ಲರೂ ಸುಮುಹೂರ್ತ ಅಂತ ಹೇಳಬೇಕು ಅಂದಾಗ ಬ್ರಾಹ್ಮಣರೆಲ್ಲರೂ ಕೂಡ ಸದಾಚಾರ ತತ್ಪರರಾದಂಥವರು ಅವರು ಸುಮುಹೂರ್ತ ಅಂತ ಅಂದ್ಕೂಡಲೇ ಅದು ಸುಮುಹೂರ್ತ ಆಗತ್ತಂತೆ. ಯಾಕೆಂದರೆ ಬ್ರಾಹ್ಮಣ ಅನ್ನುವಂಥವನು ಅಧ್ಯಯನ ನಿಷ್ಠನಾಗಿದ್ದಾಗ, ಸ್ವಾಧ್ಯಾಯದಲ್ಲಿ ಅವನು ನಿಜವಾಗಿಯೂ ಪ್ರವೃತ್ತನಾಗಿದ್ದಾಗ, ಹಾಗೆ ಅವನು ನಿಜವಾದಂಥ ಅರ್ಥದಲ್ಲಿ ಸದಾಚಾರ ತತ್ಪರನಾಗಿದ್ದಾಗ ಅವನ ಮಾತಿ ಯಾವಾಗಲೂ ಬೆಲೆ ಇರುತ್ತಂತೆ. ಯಾವುದೇ ಕಲಾಪ ಆದಮೇಲೆ ಕೊನೆಗೆ ಆ ಯಜಮಾನರು ಕೇಳ್ಕೊಳ್ತಾರೆ, ನಮ್ಮಲ್ಲಿ ಏನಾದ್ರು ನ್ಯೂನತೆಗಳು ಅದು ಇದು ಆಗಿತ್ತು ಅಂದರೆ ಇವೆಲ್ಲವೂ ಕೂಡ ಯಥಾಶಾಸ್ತ್ರೀಯವಾಗಲಿ ಅಂತ ನೀವೆಲ್ಲ ಅನುಗ್ರಹಿಸಬೇಕು ಅಂತ ಕೇಳ್ಕೊಂಡಾಗ ಅವರೆಲ್ಲರೂ ಕೂಡ ಏಕಕಂಠದಿಂದ ಇದಂ ಕರ್ಮ ಯಥಾಶಾಸ್ತ್ರೀಯಮಸ್ತು ಅಂಥೇಳಿ ಮನಃಪೂರ್ವಕವಾಗಿ ಹೇಳಿದಾಗ ಮಧ್ಯೆ ಮಂತ್ರತಂತ್ರ ಸ್ವರವರ್ಣ ಲೋಪದೋಷ ಧ್ಯಾನ ನಿಯಮ ಇತ್ಯಾದಿ ನಾಮತ್ರಯ ಮಹಾಮಂತ್ರ ಜಪಂಗರ್ಸಿ ಹೇಳಿದಂಗೆ ಬ್ರಾಹ್ಮಣ ವಚನೇನ ಬ್ರಾಹ್ಮಣ ಮುಖಾದಾಗತಂ ನಿಸೃತಂ ವಚನಂ ಸತ್ಯವಚನಂ ಭವತಿ ಅಂತ ಹೇಳೋ ಹಂಗೆ ಆ ಪ್ರಕಾರವಾದ ವಿಷಯವನ್ನು ಇಟ್ಕೊಂಡು ಮುಹೂರ್ತಗಳ ಬಗ್ಗೆ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಯಾವ ಮುಹೂರ್ತಗಳನ್ನ ಯಾವ್ಯಾವ್ದಕ್ಕೆ ಬಳಸಬೇಕು, ಹೇಗೆ ಬಳಸಬೇಕು, ಯಾವ್ಯಾವ ತರಹ ಬಳಸಿದಾಗ ಆ ಯಾವ ಮುಹೂರ್ತ ಅನ್ನೋದು ಶ್ರೇಷ್ಠವಾಗಿ ಕೊಡುತ್ತೆ. ಅಭಿಜಿನ್ ಮುಹೂರ್ತ ಅಂತ ಇರುತ್ತೆ, ಇನ್ನೊಂದು ಶ್ರೇಷ್ಠವಾದಂತಹ ಸ್ವಾರ್ ಮುಹೂರ್ತ ಅಂತ ಇರುತ್ತೆ, ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಆನಂತರ ಮಾಸಗಳ ಮಹತ್ವದ ಬಗ್ಗೆ ನಾನೇ ವಿಚಾರವನ್ನು ಮಾಡಿದ್ದೇನೆ. ಇವಾಗ ಒಂದು ವಿಷಯದಲ್ಲಿ ಇನ್ನೊಂದು ವಾಕ್ಯ, ಒಂದೆರಡು ವಾಕ್ಯ ಸೇರಿಸಬೇಕಾದದ್ದು ಅಂದರೆ ಅಧಿಕ ಮಾಸದ ಕಲಾಪ. ಅಧಿಕ ಮಾಸ ಬಂದಾಗ ಅದೇನು 13 ಮಾಸ ಆಗಿರೋದಿಲ್ಲ, ಆದರೆ ಒಂದೊಂದು ವರ್ಷದಲ್ಲಿ ಒಂದು 12 ದಿವಸಗಳ ಹ್ರಾಸ ಇತ್ಯಾದಿಗಳಾಗಿ ಅದು 3 ವರ್ಷದ ಹೊತ್ತಿಗೆ ಒಂದು ಮಾಸ ತರಹ ಆಗುತ್ತೆ. ಆ ಮಾಸದಲ್ಲಿ ಸಂಕ್ರಮಣ ಅನ್ನೋದು ಇರೋದಿಲ್ಲ, ಸಹಜ ಸೌರ ಮಾಸ ಸಂಕ್ರಮಣ ಇರೋದಿಲ್ಲ, ಹಾಗಿರುತ್ತೆ. ಆ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಅದಕ್ಕೆ ನಾ ಅಧಿಕ ಮಾಸ ಹೋಗ್ಬಿಟ್ಟು ಕೇಳ್ತಂತೆ ಬ್ರಹ್ಮನ ಬಳಿಯಲ್ಲಿ, ನನಗೆ ಏನು ಇದಿಲ್ಲ, ಇದಕ್ಕೆ ಅಧಿದೈವ ಎಲ್ಲೊಂದು ಮಾಸಕ್ಕೂ ಇದೆ, ನನಗೆ ಯಾವುದೂ ಇಲ್ಲ, ಇದನ್ನು ಮಲಮಾಸ ಅಂತ ಕರೀತಾರೆ, ನನ್ನನ್ನು ಕ್ಷಯಮಾಸ ಅಂತ ಕರೀತಾರೆ, ನನ್ನನ್ನು ಅನುಗ್ರಹಿಸು ಅಂತ ಹೇಳಿದಾಗ ಆಗ ಪರಮಾತ್ಮ ಹೇಳ್ತಾನಂತೆ, ನಿಜವಾಗಿಯೂ ಕೂಡ ಏನೂ ಯೋಚನೆ ಮಾಡಬೇಡ, ನಿನ್ನನ್ನು ಪುರುಷೋತ್ತಮ ಮಾಸ ಅನ್ನುವಂಥ ರೀತಿ ಕರೆಯುವಂಥದ್ದಾಗಲಿ, ನಾನೇ ನಿನ್ನ ಜೊತೆಯಲ್ಲಿ ಇರ್ತೇನೆ ಸಹಜವಾಗಿ. ಆ ಅಧಿಕ ಮಾಸದಲ್ಲಿ ಮಾಡುವಂತಹ ಎಲ್ಲ ಕಲಾಪಗಳು ಕೂಡ ನಿಜವಾಗಿಯೂ ಕೂಡ ಅಧಿಕಸ್ಯ ಅಧಿಕಂ ಫಲಂ ಅಂತ ಆಗತ್ತೆ. 33 ಅನ್ನೋದು ಅಲ್ಲಿ ಅತ್ಯಂತ ಪ್ರಮುಖವಂತಹ ಸಂಖ್ಯೆ ಆಗಿರುತ್ತೆ. ಅಲ್ಲಿ 12 ಆದಿತ್ಯರು, ಅಷ್ಟವಸುಗಳು ಇವರೆಲ್ಲ ಸೇರಿ 33 ಆಗುತ್ತೆ. 33 ದಕ್ಷಿಣೆ ಕೊಡುವಂಥದ್ದು, 33 ಭಕ್ಷ್ಯ, ಒಂದೇ ಭಕ್ಷ್ಯವನ್ನು 33 ಸಂಖ್ಯೆಯಲ್ಲಿ ಮಾಡಿಬಿಟ್ಟು ಕೊಡುವಂಥದ್ದು, ಅವೆಲ್ಲ ಕೂಡ 33ಕ್ಕೆ ವಿಶೇಷವಾಗಿರುತ್ತೆ. ಅಧಿಕಸ್ಯ ಅಧಿಕಂ ಫಲಂ. ಆದರೆ ಅಲ್ಲಿ ಈ ಸಂಸ್ಕಾರಗಳು ಏನಿದೆಯೋ, ಈ ಉಪನಯನ, ಚೌಲ ಇತ್ಯಾದಿಗಳು ನಡೆಯೋದಿಲ್ಲ. ಆದರೆ ಗರ್ಭಾಧಾನಾದಿ ಸಂಸ್ಕಾರಗಳು ಆ ಮಾಸಕ್ಕೆ ಬಂತು ಅಂದರೆ ಅಲ್ಲಿ ನಡೆದು ಹೋಗ್ಬಿಡುತ್ತೆ ಸಹಜವಾಗಿ. ಆ ಪ್ರಕಾರವಾಗಿ ಅಂಥೇಳಿ ಅಧಿಕ ಮಾಸದ ಬಗ್ಗೆ ಹೇಳಿದ್ದಾರೆ. ಹಾಗೆ ಈ ಮಾಸಗಳ ಮಹತ್ವ ವಿಶೇಷವಾದ ಕಾರ್ತಿಕ ಮಾಸವನ್ನು ತಗೊಂಡಿದ್ದೇನೆ. ಆಮೇಲೆ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಪಂಚಾಯತನ ಸ್ತೋತ್ರಗಳ ಬಗ್ಗೆ ಡಾಕ್ಟರ್ ಮಧುಸೂದನ ಅಡಿಗರವರು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಸ್ವಾಮಿಗಳು ಹೇಳ್ತಾ ಇದ್ದಾರೆ, ನಿಜವಾಗಿಯೂ ಕೂಡ ಶಂಕರಾಚಾರ್ಯರ
ಹೃದಯವನ್ನು ಈ ಪ್ರಕಾರವಾಗಿ ನಾವು ಅನಾವರಣಗೊಳಿಸಬೇಕು. ಮಧುಸೂದನ ಅಡಿಗ ಅವರು ಅದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸಹಜವಾಗಿ ಪಂಚ ಅಂದರೆ ಒಂದರ್ಥ ಸಂಖ್ಯಾವಾಚಕ, ಆದರೆ ಪಂಚ ಅಂದರೆ ವಿಸ್ತಾರವಾದಂತಹ ಅವರ ಚಿಂತನೆ ದೃಷ್ಟಿಕೋನ ಅನ್ನುವಂಥದ್ದು ಕೂಡ ಪಂಚ ಅನ್ನುವಂತಹ ಪದಕ್ಕೆ ಇರುವಂಥದ್ದು. ಪಂಚಾಸ್ಯೋ ಹರಿಹಿ ಅಂದ್ಬಿಟ್ಟು ಇವನಿಗೆ ಕೇಸರಿಗೆ ಹೇಳಿದಾಗ ಸಿಂಹಕ್ಕೆ 5 ಮುಖ ಇದೆ ಅಂತಲ್ಲ, 5 ಮುಖಕ್ಕೆ ಇರುವಂತಹ ಸಾಮರ್ಥ್ಯವೆಲ್ಲವೂ ಇವರಲ್ಲಿ ಕೂಡ್ಕೊಂಡು ಬಂದಿದೆ ಅನ್ನುವಂತಹ ತಾತ್ಪರ್ಯದಲ್ಲಿದೆ ಅನ್ನುವಂತಹ ವಿಷಯವನ್ನು ಹೇಳಿದ್ದಾರೆ. ಹಾಗಾಗಿ ಶಂಕರಾಚಾರ್ಯರ ಪಂಚಾಯತನ ಸ್ತೋತ್ರ ಏನಿದೆಯೋ ಅದು ಯಾವ ದೇವತೆಗಳಲ್ಲೂ ಭೇದ ಅನ್ನೋದನ್ನು ಮಾಡದೆ ಏಕಂಸತ್ ವಿಪ್ರಾಹ ಬಹುಧಾ ವದಂತಿ, ಬೇಲೂರಿನ ಶಿಲಾಶಾಸನ ಏನಿದೆಯೋ ಯಂ ಶೈವ ಸಮುಪಾಸತೆ ಶಿವ ಇತಿ, ಆ ಸೂತ್ರವನ್ನು ಇಟ್ಟುಕೊಂಡು ಶಂಕರಾಚಾರ್ಯರು ಪ್ರಾಚೀನರು ತಿಳಿಸಿರುವಂತಹ, ಪ್ರಾಚೀನದ ವೇದ ಋಷಿಗಳು ಉಪನಿಷತ್ತುಗಳು ತಿಳಿಸಿರುವಂತಹ ಸಾರ್ವಕಾಲಿಕವಾದ ಸತ್ಯ ಅದು. ಎಲ್ಲರ ಅನುಭವಕ್ಕೆ ಒಂದಲ್ಲ ಒಂದು ದಿವಸ ಬರಲೇಬೇಕಾದದ್ದು. ಅಂತಹ ಅನುಭವವನ್ನು ಸ್ತೋತ್ರಗಳ ಮೂಲಕ ತಿಳಿಸಿ ಏಕೋ ದೇವ ಕೇಶವೋ ವಾ ಶಿವ ಅಂತ ತಿಳಿಸ್ಕೊಟ್ಟಿದ್ದಾರೆ ಅನ್ನೋ ಇಟ್ಕೊಂಡು ಆ ಸ್ತೋತ್ರಗಳನ್ನ ಕೆಲವು ಉದಾಹರಣೆಗಳನ್ನ ತಗೊಂಡು ಅದರ ಅರ್ಥವನ್ನು ಎಷ್ಟು ಚೆನ್ನಾಗಿ ಶಂಕರಾಚಾರ್ಯ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಲೋಕಗುರು ಜಗದ್ಗುರು ಅನ್ನುವಂಥ ವಿಷಯ ಬಂದಿದೆ ಎಂದನ್ನು ಶಂಕರಾಚಾರ್ಯರ ಪಂಚಾಯತನ ಸ್ತೋತ್ರಗಳ ಬಗ್ಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ವೇದಗಳಲ್ಲಿ ರಾಷ್ಟ್ರಕಲ್ಪನೆ, ಪೂಜ್ಯ ಸ್ವಾಮಿಗಳ ಅನುಗ್ರಹ. ಪೂರ್ವಾಶ್ರಮದಲ್ಲೂ ಕೂಡ ನಾನು ಅವರಿಂದ ಈ ಥರದ ಭಾಷಣವನ್ನು ಕೇಳಿದ್ದೆ. ನಾನು ತುಂಬ ಸಂತೋಷ ಆಗಿತ್ತು ನನಗೆ ಅವಾಗ. ಇವತ್ತು ಅದನ್ನು ನೋಡಿದಾಗ ನನಗೆ ಹಳೆಯದೆಲ್ಲ ಕೂಡ ತುಂಬ ಚೆನ್ನಾಗಿ ನೆನಪಾಯಿತು. ಆಗ ಅವರು ಯಾವ ನಿಜವಾದಂತಹ ಶಕ್ತಿಯಿಂದ, ನಿಶ್ಚಯಾತ್ಮಕವಾದಂತಹ ಬುದ್ಧಿಯಿಂದ ತಿಳಿಸ್ತಾ ಇದ್ರೋ ಅದೇ ಮಟ್ಟದ ನಿಶ್ಚಯಾತ್ಮಕವಾದಂಥ ಬುದ್ಧಿಯಿಂದ ನಾನು ಮುಖ್ಯ ಅಲ್ಲ, ಆದರೆ ನಾವು ಮುಖ್ಯ. ನಾವು ಅಂದರೆ ದೇಶ, ದೇಶವನ್ನು ಒಬ್ಬ ಧಾರ್ಮಿಕನಾದಂತಹ ರಾಜ ಅನ್ನುವಂಥವನು ಮುನ್ನಡೆಸಬೇಕು. ಆಗ ನಾವೆಲ್ಲರೂ ಕೂಡ ಧಾರ್ಮಿಕರಾಗಿರಬೇಕು. ಇನ್ನೂ ಒಂದು, ಅಕಸ್ಮಾತ್ ಅವರು ಧಾರ್ಮಿಕನಲ್ಲದೇ ಇದ್ರೂ ಕೂಡ ನಾವು ಧಾರ್ಮಿಕರಾಗಿದ್ದುಕೊಂಡು ಧಾರ್ಮಿಕನಾದ ರಾಜನನ್ನು ಪೀಠಕ್ಕೆ ತರಬೇಕು ನಾವು ನಿಜವಾಗಿಯೂ ಕೂಡ. ಅದು ನಮ್ಮ ಪ್ರಜೆಗಳಾದಂತಹ ನಮ್ಮ ಧರ್ಮ. ವಿಷ್ಣು ಪೃಥ್ವೀಪತಿ ಅಂತ ಹೇಳ್ದಂಗೆ ವಿಷ್ಣುವಿನ ಅಂಶ ಇಲ್ಲದೆ ಹೊರತು ಅವನು ಪೃಥ್ವೀಪತಿ ಆದರೆ ನಾಲಾಯಕ ಆಗ್ಬಿಡ್ತಾನೆ ಸಹಜವಾಗಿ. ರಾಜನಿ ಧರ್ಮಿಷ್ಠ, ರಾಜ ಧರ್ಮಿಷ್ಠನಾಗಿತ್ತು ಅನ್ನೋದಾದರೆ ಆಗ ಇಡೀ ಪ್ರಜೆಗಳು ಎಲ್ಲರೂ ಕೂಡ ಧರ್ಮದಲ್ಲಿ ಇರ್ತಾರೆ ಸಹಜವಾಗಿ ಅಂತೇಳಿ. ಆ ಪ್ರಕಾರ ಆಗೋ ದೃಷ್ಟಿಯಿಂದಾಗಿ ಯಾವುದೇ ದೇಶಕ್ಕೆ, ಅದರಲ್ಲೂ ವಿಶೇಷವಾಗಿ ಧರ್ಮ ದೇಶವಾದಂತಹ ಭಾರತಕ್ಕೆ ಧರ್ಮವನ್ನು ಮುನ್ನಡೆಸುವಂತಹ ದೂರದೃಷ್ಟಿಯನ್ನು ಹೊಂದಿರುವಂತಹ, ಸ್ವತಃ ಆಚಾರ ತತ್ಪರನಾದಂತಹ, ಕಾಯೇನ ವಾಚಾ ಮನಸ ದೇಹಕ್ಕೋಸ್ಕರವಾಗಿ ಸಮರ್ಪಿತ ಸರ್ವಸ್ವನಾದಂತಹ ವ್ಯಕ್ತಿ ಒಬ್ಬ ಪ್ರಧಾನಿ ಆಯಿತು ಅಂದರೆ ಆಗ ತುಂಬ ವಿಶೇಷವಾಗಿರುತ್ತೆ. ಅಂಥವನು ಮುಖ್ಯಮಂತ್ರಿ ಆದಾಗ ಆ ರಾಜ್ಯ ಮುಂದುವರಿಯುತ್ತೆ. ಹಾಗೆ ಜಿಲ್ಲೆ, ಹಾಗೆ ಒಂದು ಊರು. ಇಷ್ಟೇ ಅಲ್ಲದೆ ನಮ್ಮ ಮನೆಗಳಲ್ಲೂ ಕೂಡ ಅವ್ರು ಹೇಳಿದರು, ಕುಟುಂಬದಲ್ಲಿ ಹಿರಿಯ ಅಂತ ಯಾರಿರ್ತಾರೋ ಯಜಮಾನ, ಅವನು ಯಾವ ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತಾನೋ ಆ ಮೇಲ್ಪಂಕ್ತಿಯನ್ನು ಇತರರು ಎಲ್ಲರೂ ಕೂಡ ಅನುಸರಿಸ್ತಾರೆ. ಆಗ ಮೇಲ್ಪಂಕ್ತಿಯನ್ನು ಹಾಕುವಂತಹ ಕುಟುಂಬದ ಯಜಮಾನ ಅನ್ನೋನು ಕೂಡ ಆ ಕುಟುಂಬಕ್ಕೆ ಒಬ್ಬ ಪ್ರಮುಖನಾಗಿದ್ದು ಅವನು ಮುನ್ನಡೆಸಬೇಕಾಗಿದೆ ಅನ್ನುವಂಥ ವಿಷಯವನ್ನು ಹೇಳಿದರು. ಹಾಗೆ ಸಾಂಗ್ರಹಾಯಣಿ ಎನ್ನುವಂಥ ಇಷ್ಟಿ ಇಮಾಂ ಜನತಾಗುಂ, ಆ ಇಷ್ಟಿಯಲ್ಲಿ ಈ ಜನತೆ ಎಲ್ಲರನ್ನೂ ಕೂಡ ಶ್ರೇಷ್ಠವಾದಂತಹ ಸಹಾಯಕರನ್ನು ತಗೊಂಡು ಇಡೀ ಮುಂದುವರಿಸುವಂಥದ್ದು ಸಾಂಗ್ರಹಾಯಣಿ ಎನ್ನುವಂಥ ಇಷ್ಟಿ. ಆ ಇಷ್ಟಿಯನ್ನು ಮಾಡುವಂಥದ್ದು, ರಾಜಸೂಯ ಇತ್ಯಾದಿ ಯಾಗ ಮಾಡುವಂಥದ್ದು, ಇದೆಲ್ಲರಲ್ಲೂ ಹೇಳುವಂಥದ್ದು. ಅಥರ್ವವೇದದಲ್ಲಿ ಹೇಳುವಂತಹ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ, ಭೂಮಿಯೇ ನನ್ನ ತಾಯಿ, ನಾನು ಆಕೆಯ ಹೆಮ್ಮೆಯ ಪುತ್ರ ಅಂದಮೇಲೆ ಆ ಭೂಮಿಯನ್ನು ಎಷ್ಟು ಮಟ್ಟಿಗೆ ಎಷ್ಟು ಬಳಸಬೇಕು, ಭೂಮಿಯಿಂದ ಅದನ್ನು ಬಳಸಬೇಕು. ಭೂಮಿಯನ್ನು ಕೊಳಕು ಮಾಡಲಿಕ್ಕೆ ನಮ್ಗೆ ಯಾವುದಕ್ಕೂ ನಿಜವಾದಂತಹ ಏನೂ ಇಲ್ಲ. ನೀರನ್ನು ಕೊಳಕು ಮಾಡಲಿಕ್ಕೆ ಇಲ್ಲ, ಯಾವುದನ್ನು ಕೂಡ ಕೊಳಕೆ ಮಾಡಲಿಕ್ಕಿಲ್ಲ. ಎಲ್ಲವನ್ನು ಪ್ರಸಾದ ರೂಪವಾಗಿ ಮಿತವಾಗಿ ಎಷ್ಟು ಬೇಕೋ ಅವ್ರು ಸೇವಿಸಬೇಕು. ಹೇಗೆ ತಾಯಿಯ ಎದೆಯ ಹಾಲವನ್ನು ಎಳೆ ಮಗು ಒಂದು 2 ವರ್ಷ ಸೇವಿಸ್ಬೋದು, ಆಮೇಲೆ ಅದು ಬೇರೆ ಕಡೆಯ ಆಹಾರ ಅಂತ ತಗೊಳುತ್ತೆ. ಆದರೆ ಭೂಮಿ ಎನ್ನುವಂಥ ತಾಯಿಯಿಂದ ಯಾವಾಗಲೂ ನಾವು ಸೇವಿಸ್ತಾನೆ ಇರ್ತೇವೆ. ಹಾಗಾಗಿ ಮಿತವಾಗಿ ಸೇವಿಸುವಂಥದ್ದನ್ನು ಬಳಸ್ಕೊಳ್ಬೇಕು. ಕನ್ಸ್ಯೂಮರಿಸಮ್ ಅಂತ ಏನಿದೆಯೋ ಅದು ನಮ್ಮ ದೇಶಕ್ಕೆ ಆಗುವಂಥದ್ದಲ್ಲ ಅನ್ನುವಂಥ ವಿಷಯವನ್ನು ಹೇಳಿದ್ರು. ಹಾಗೆ ರಾಷ್ಟ್ರದ ಕಲ್ಪನೆ ಅದ್ರ ಬಗ್ಗೆ ತಿಳಿಸಿದ್ರು. ಇಂತಹ ಹಿನ್ನೆಲೆಯಲ್ಲಿ ನಾವು ಒಂದು ಸರಿಯಾಗಿ ಸ್ಪಷ್ಟವಾಗಿ ಹೇಳಿದ್ರು, ನಾನು ಸನ್ಯಾಸಿ ಆಗಿದ್ದರೂ ಕೂಡ ನನಗೆ ದೇಶದ ಒಂದು ಭಾಗ, ನಾನು ದೇಶದಿಂದ ಹೊರಗೆ ನಾನಲ್ಲ, ದೇಶದ ಒಳಗಿನ ಭಾಗ ಆದ್ದರಿಂದ ನಾನು ನನ್ನ ಕರ್ತವ್ಯವನ್ನು ಅದಕ್ಕೆ ಸಮರ್ಪಣೆಯನ್ನು ಮಾಡಲೇಬೇಕು. ನನ್ನ ಹತ್ರ ಬಂದಂಥ ಜನರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ಲೇಬೇಕು. ಅವರ ಎಲ್ಲರಲ್ಲೂ ಕೂಡ ಇಂತಹ ಶ್ರೇಷ್ಠವಾದ ವಿಚಾರಗಳ ಬೀಜಗಳನ್ನು ನಾನು ಬಿತ್ತಲೇಬೇಕಾಗಿದೆ
ಅನ್ನುವಂತಹ ಹಿನ್ನೆಲೆಯಲ್ಲಿ ಅವರು ನಿಜವಾದಂತಹ ವೇದಗಳಲ್ಲಿ ರಾಷ್ಟ್ರ ಕಲ್ಪನೆ ಅನ್ನುವಂತಹ ವಿಷಯವನ್ನು ಹೇಳ್ಕೋದ್ರು. ಅಹಂ ರಾಷ್ಟ್ರೀ ಸಂಗಮನಿ ಚಿಕುತುಷಿ ವಸೂನಾಂ, ನಾನು ರಾಷ್ಟ್ರಕ್ಕೆ ಸಂಗಮನಿ ಆಗಿ ವಸುಗಳಿಗೆಲ್ಲ ಕೂಡ ಆಧಿಪತ್ಯವನ್ನು ಕೊಡುವಂಥವ್ರು ಅಂಥೇಳಿ ನಾವು ಆಂಬೃಣಿ ಸೂಕ್ತದಲ್ಲಿ ನಾವು ಕೇಳಿದ್ದೇವೆ ಸಹಜವಾಗಿ. ಪ್ರಾದುರ್ಭೂತೋಸ್ಮಿ ರಾಷ್ಟ್ರೇಸ್ಮಿನ್ ಕೀರ್ತಿಂ ವೃದ್ಧಿಂ ದದಾತುಮೆ, ಈ ಭೂಮಿಯಲ್ಲಿ ನಾನು ಪ್ರಾದುರ್ಭೂತನಾಗಿದ್ದೇನೆ, ನನಗೆ ಕೀರ್ತಿಯನ್ನು ಕೊಡು, ನನಗೆ ಸಮೃದ್ಧಿಯನ್ನು ಕೊಡು ಅಂಥೇಳಿ ನಾವು ರಾಷ್ಟ್ರ ಮಾತೆಯನ್ನು ಕೇಳುವಂತಹ ಒಂದು ಶ್ರೇಷ್ಠವಾದಂತಹ ಪರಂಪರೆ ನಮ್ಮಲ್ಲಿರುವಂಥದ್ದು. ದೇಶ ಬೇರೆ ಅಲ್ಲ, ಸಮಾಜ ಬೇರೆ ಅಲ್ಲ, ವ್ಯಕ್ತಿ ಬೇರೆ ಅಲ್ಲ, ಇವೆಲ್ಲವೂ ಸೇರಿದಂತೆ ಒಂದು ನಾವು ಅಂತಹ ವ್ಯಕ್ತಿಗಳನ್ನೇ ನಿಜವಾಗಿಯೂ ಕೂಡ ರಾಷ್ಟ್ರಭೃತ್ ಅಂತ ಏನು ಕರಿತೀವೋ ಆ ಪ್ರಕಾರ ಆಗಬೇಕು. ಒಂದು ಸಂಗತಿ ನಂಗೆ ನೆನಪಾಗ್ತಾ ಇದೆ. ಮತ್ತೂರಿನಲ್ಲಿ ಹೀಗೆ ಸುಮಾರು ಒಂದು 5-6 ವರ್ಷಗಳ ಹಿಂದೆ ಇರ್ಬೋದು, ನಮ್ಮ ದೇಶ ಯಾವಾಗಲೂ ಪ್ರಗತಿ ಹೊಂದಲಿ ಅನ್ನೋ ದೃಷ್ಟಿಯಿಂದಾಗಿ ಯಾವ್ಯಾವ ಮಂತ್ರಗಳನ್ನು ಹಿಂದೆ ಸ್ವಾಮಿಗಳು ಪಟ್ಟಿ ಮಾಡೋದು ಅಂತ ಹೇಳಿದ್ರು ಅದನ್ನು ಸ್ವೀಕಾರ ಮಾಡಿ ಜಪವನ್ನು ಮಾಡಿಸಿ ಅದಕ್ಕೆ ಹೋಮವನ್ನು ಮಾಡಿ ಅದರ ಪ್ರಸಾದವನ್ನು ದಿಲ್ಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತೂರಿನವ್ರು ಹೋಗಿ ತಲುಪಿಸಿದ್ರು. ಅಂದರೆ ಒಂದು ಹಳ್ಳಿಯ ಜನರು ಪುರುಷ ಸೂಕ್ತದಲ್ಲಿ ಹೇಗೆ ಏಕಪುರುಷ ಸಮಾಜ ಪುರುಷ ಅಂತ ಹೇಳಿದ್ವೋ ಆ ಪ್ರಕಾರ ಒಟ್ಟುಗೂಡಿ ಅವರೆಲ್ಲರೂ ಕೂಡ ಜಪ ಮಾಡಿ ಅವರೆಲ್ಲರೂ ಕೂಡ ಇದಕ್ಕೋಸ್ಕರ ಸಮರ್ಪಣೆ ಮಾಡಿಕೊಂಡ್ರು. ಅಂದರೆ ಈ ದೃಷ್ಟಿಯಿಂದ ಆ ಹಳ್ಳಿ ಮತ್ತೂರು ನಿಜವಾದ ಅರ್ಥದಲ್ಲಿ ರಾಷ್ಟ್ರದ ಮತ್ತನ್ನು ಹಿಡಿಸುವಂತಹ ಮತ್ತೂರು. ಹಾಗೆ ನಮ್ಮೆಲ್ಲರಿಗೂ ಕೂಡ ರಾಷ್ಟ್ರದ ಮತ್ತು ಅನ್ನೋದು ಹಿಡಿಬೇಕು, ನಾನು ಅನ್ನೋದು ಹೋಗ್ಬಿಟ್ಟು ನಾವು ಅನ್ನೋದು ಬರೋ ಹಂಗಾಗಬೇಕು. ಆ ಪ್ರಕಾರ ಆಗಲಿಕ್ಕೆ ಸ್ವಾಮಿಗಳವರ ಈ ಶ್ರೇಷ್ಠವಂತಹ ವಚನ ನಿಜವಾದ ಅರ್ಥದಲ್ಲಿ ಅರವಿಂದ ಘೋಷರ ಒಂದು ಹೆಸರನ್ನ ಅವ್ರು ಹೇಳಿದರು. ಅರವಿಂದ್ ಘೋಷರು ಯಾವಾಗಲೂ ಹೇಳ್ತಿದ್ದಂತಹ ಒಂದು ವಿಷಯ ಏನಂತ, ಅಗ್ರತಶ್ಚತುರೋ ವೇದಾಹ ಪೃಷ್ಠತಃ ಸಶರಂ ಧನು ಇದಂ ಬ್ರಹ್ಮ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಅರವಿಂದ್ ಘೋಷರು ದೊಡ್ಡ ಕ್ರಾಂತಿಕಾರಿ ಹೋರಾಟಗಾರರಾಗಿ ಕಾಕೋರಿ ದೊಡ್ಡದಾದ ಘಟನೆ ಏನಿದೆಯೋ ಅದರ ಮುಖ್ಯ ಸೂತ್ರಧಾರರಾಗಿದ್ದರು. ನಡೆದೋದು ಈಗ ಎಷ್ಟು 60-70 ಎಷ್ಟೋ ವರ್ಷ ಆಗಿರಬೇಕು, ಅದು 80 ವರ್ಷನೇ ಆಗಿರ್ಬೋದು. ಅದರದ್ದು ತೀರ್ಮಾನ ಇತ್ತೀಚೆಗೆ ಬಂತು, ಕೊನೆಯ ತೀರ್ಮಾನ ಈಗೊಂದು 20-30 ವರ್ಷಗಳ ಹಿಂದೆ, ಅವರ ನಂತರವೂ ಬಂತು. ಅಂದರೆ ಅರವಿಂದ ಘೋಷ್ರವರು ಕ್ರಾಂತಿಕಾರಿ ಹೋರಾಟಗಾರರಾಗಿದ್ಕೊಂಡು ಆಮೇಲೆ ಒಂದು ಹಂತದಲ್ಲಿ ನನ್ನ ಜೊತೆಗಿರುವಂತಹ ಹೋರಾಟಗಾರರು ಎಲ್ಲರೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತಾರೆ, ನನಗೆ ವಿಶ್ವಾಸ ಬಂದಿದೆ, ನಾನಿವಾಗ ಆಂತರಿಕವಾಗಿ ಗುಹೆಯಲ್ಲಿ ಕೂತ್ಕೊಂಡು ಈ ಸ್ವಾತಂತ್ರ್ಯ ಲಕ್ಷ್ಮಿಗೋಸ್ಕರ ತಪಸ್ಸನ್ನು ಮಾಡ್ತೀನಿ ಅಂದ್ಬಿಟ್ಟು ಅವರು ಜಪವನ್ನು ಮಾಡ್ತಾ ಹೋದರು. ಸರ್, ವೇದಗಳ ಬಗ್ಗೆ ವಿಶೇಷವಾದ ಅರ್ಥವನ್ನು ಕಂಡುಕೊಂಡು ಅದಕ್ಕೋಸ್ಕರ ಬರೆದರು. ಹಾಗೆ ಕ್ರಾಂತಿಕಾರಿ ಅರವಿಂದ ಘೋಷ್ ಈ ಥರದವ್ರ ವಿಷಯ ಇವೆಲ್ಲವನ್ನು ಕೂಡ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇದರಿಂದಾಗಿ ಇವತ್ತಿನ ಈ ಕಲಾಪ ತುಂಬ ಚೆನ್ನಾಗಿ ನಡೆದಿದೆ. ಅದಕ್ಕೋಸ್ಕರವಾಗಿ ನಾನು ಮೊದಲನೇದಾಗಿ ಪರಮಪೂಜ್ಯ ಸ್ವಾಮೀಜಿಯವರ ಪಾದ ಕಮಲಗಳಲ್ಲಿ ಮನಸಾಷ್ಟಾಮಗೈತೇನೆ. ನನ್ನ ಸಹ ವಿದ್ವಾಂಸರು ತುಂಬ ಕಿರಿಯ ವಯಸ್ಸಿನವರಾದರೂ ಕೂಡ ಹಿರಿಯ ವಿದ್ವನ್ಮಣಿಗಳಾಗಿ ಅವರೆಲ್ಲರೂ ಕೂಡ ಬೆಳೆಗಿದ್ದಾರೆ. ನಮ್ಮ ದೇಶದಲ್ಲಿ ತರುಣ ವಯಸ್ಸಿನ ವಿದ್ವಾಂಸರು ಹಾಗೂ ಅನುಷ್ಠಾತಗಳು ತಯಾರಿ ಆಗ್ತಿದ್ದಾರೆ ಅನ್ನೋದು ನಮ್ಮ ದೇಶದ ಒಂದು ಸೌಭಾಗ್ಯದ ಸಂಕೇತ ಆಗಿದೆ. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ನನ್ನ ವಿಶೇಷ ಅಂತ ಇದನ್ನು ತಿಳಿಸ್ತೇನೆ. ಇಲ್ಲಿ ಮುಗಿಸಿ ನನ್ನ ಈ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ಇದು ಒಂದು ಪ್ರಕಟಣೆ ಇದೆ. ನಮ್ಮ ಮಠಮಾನ್ಯಗಳು ದೇವಸ್ಥಾನಗಳಿಗೆ ಇರುವಂತಹ ಏನು ಜಮೀನುಗಳಿತ್ತೋ ಅದನ್ನು ಪರಭಾರ ಮಾಡಿ ಹೋಗ್ಬಿಟ್ಟು ಆ ದೇವಸ್ಥಾನಗಳನ್ನು ಅನಾಥವನ್ನಾಗಿ ಮಾಡುವಂಥದ್ದು ಕೆಲವು ಕಡೆ ನಡೀತಾ ಇದೆ. ಇದರಲ್ಲಿ ಒಂದು ಉದಾಹರಣೆ ಅಷ್ಟೇ. ನೆಲಮಂಗಲ ತಾಲೂಕಿನಂತಹ ಶಿವಗಂಗದ ಮಠ ಏನಿದೆಯೋ ಶಂಕರ ಮಠ, ಅಲ್ಲಿಗೆ ಸಂಬಂಧಪಟ್ಟಂತಹ ಎಷ್ಟೋ ಎಕರೆ ಜಮೀನು, ಸುಮಾರು 40-50 ಇರ್ಬೋದು, 210 ಎಕರೆ ಅಂತ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಮಹಾರಾಜರು ಅದನ್ನು ದಯಪಾಲಿಸಿದಂತಹ ವಿಷಯ ಇರ್ಬೋದು. ಅದನ್ನು ಸ್ವಾಮಿಗಳ ಆಡಳಿತದ ಕಾರ್ಯಗಳು ಯಾರಿದ್ರು ಅವರೇ ಎಲ್ಲರಿಗೂ ಸೈನ್ ಮಾಡುವಂಥದ್ದು ಇರುತ್ತೆ. ಸ್ವಾಮಿಗಳಿಗೆ ಏನೋ ಹೇಳಿಬಿಟ್ಟು ಏನೋ ನಂಬಿಸ್ಬಿಟ್ಟು ಏನೋ ಮಾಡಿಸ್ಬಿಟ್ಟು ನಿರ್ಣಯ ಮಾಡ್ಕೊಂಬಿಟ್ಟು ಅದರಲ್ಲಿ ಎಷ್ಟು ಎಕರೆ ಮಾರಾಟ ಮಾಡಿದ್ದು, 208 ಎಕರೆದು ಮಾರಾಟ ನಡೆದೋಗ್ಬಿಡ್ತು. ಅದನ್ನು ಗಮನಿಸಿದ ಮೇಲೆ ಸ್ವಾಮಿಗಳಿಗೆ ಗೊತ್ತಾಯಿತು. ಸ್ವಾಮಿಗಳು ಇದರ ವಿರುದ್ಧವಾಗಿ ಕೇಸ್ ಹಾಕಿ ಅಡ್ಮಿನಿಸ್ಟ್ರೇಷನ್ನ ಮನೆಗೆ ಕಳಿಸಿ ಇದೆಲ್ಲ ನಡೀತು. ಆ ನಂತರ ಏನಾಯಿತು, ಆ ಸ್ವಾಮಿಗಳು ಮುಕ್ತಾದ ಮೇಲೆ ಇನ್ನೊಬ್ಬರು ಸ್ವಾಮಿಗಳು ಬಂದ ಮೇಲೆ ಅವರ ಆ ಕೇಸ್ ಬಗ್ಗೆ ಗಮನವನ್ನೇ ಮಾಡದೆ ಅದು ಪೂರ್ಣವಾಗಿ ಎಲ್ಲಿ ಹೋಯ್ತೋ ಹೋಗೇ ಬಿಡ್ತು ಅನ್ನುವಂಥ ಸ್ಥಿತಿಗೆ ಬರ್ತಿತ್ತು. ಆಗ ಇವರಂತಹ ಕೆಲವರು ಶ್ರದ್ಧಾಳುಗಳು ಸ್ವಂತ ಮುಂದೆ ಬಂದು ಜೇಬಿಂದ ದುಡ್ಡನ್ನು ಹಾಕ್ಕೊಂಡು ತಮ್ಮ ಸಮಯ ಬುದ್ಧಿ ಎಲ್ಲವನ್ನು ಕೂಡ ಖರ್ಚು ಮಾಡಿಕೊಂಡು ಕೋರ್ಟಲ್ಲಿ ಕೇಸ್ ಅನ್ನೋದನ್ನು ಹಾಕಿದ್ದಾರೆ. ಇದು ಸ್ವಲ್ಪ ಮುಂದೆ 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 ಸಾಗ್ತಾ ಇದೆ. ಈಗ ನಿರೂಪಣೆ ಅಂದರೆ
ಇದ್ರ ಬಗ್ಗೆ ಒಂದು ಸ್ವಲ್ಪ ಓಡಾಡೋಕ್ಕೆ ಒಂದು 50-60 ವರ್ಷದ ಒಳಗಿನವರು ಒಂದು ಇಬ್ಬರು ಬೇಕಾಗಿದ್ದಾರೆ ತಕ್ಷಣ, ತುಂಬ ಜನ ಬೇಕಿಲ್ಲ. ಅದಕ್ಕೆ ಅವರು ಕೋರ್ಟಿಗೆ ಹೋಗ್ಬರೋದು, ಇದು ಕೊಟ್ಟು ಬರೋದು, ಲಾಯರ್ ಹೋಗೋ ಕೊಟ್ಟು ಬರೋದು, ಅವ್ರ ಜಾಬಿಂದ ದುಡ್ಡನ್ನು ಖರ್ಚು ಮಾಡಬೇಕಾದಿಲ್ಲ. ಅದಕ್ಕೆ ಖರ್ಚು ಮಾಡ್ಲಿಕ್ಕೆ ಈಗ ಒಂದು ಸಮಿತಿ ನಿಶ್ಚಯ ಮಾಡ್ಕೊಂಡು ಕೆಲಸ ಮಾಡ್ತಾ ಇದೆ. ಅರೆ ಒಬ್ಬನ ಕನ್ನಡಕ್ಕೆ ಹೋಗ್ಬಿಟ್ಟು ಕೊಟ್ಟು ಬರುವಂತಹ ಈ ಥರ ಕೆಲಸ, ಮಾತಾಡುವಂತಹ ಕೆಲಸ ಬೇಕಾಗಿದೆ. ತಮ್ಮಲ್ಲೆಲ್ಲ ಇದರಲ್ಲಿ ಆಸಕ್ತಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆಸಕ್ತಿ ಇರುವಂಥವರು ದಯವಿಟ್ಟು ನಿಮ್ಮ ಹೆಸರನ್ನು ಒಂದು ಸ್ವಲ್ಪ ನಿಂತ್ಕೊಳ್ಳಿ. ಹಾಂ, ನಿಮ್ಮ ಹೆಸರೇನು? ರವಿಶಾಸ್ತ್ರಿ ಅಂದ್ಬಿಟ್ಟು ಸೂತ್ರಂ ಅಂತ ಇವರಿದ್ದಾರೆ. ಇವ್ರ ಬಳಿಯಲ್ಲಿ ನೀವು ಆಮೇಲೆ ಇದು ಮುಗಿದ್ಕೊಳ್ಳಿ, ಶಾಂತಿ ಪಾಠ ಆದಮೇಲೆ ಪರಿಚಯ ಮಾಡ್ಕೊಂಡು ದೂರವಾಣಿ ಕೊಟ್ಟರೆ ನಾನು ಅದ್ರ ಜೊತೆಗಿರ್ತೀನಿ, ಅದ್ರ ಬಗ್ಗೆ ಗಮನ ಮಾಡ್ಬೋದು. ಸರಿ, ಸರಿ, ಹಾಂ, ಸರಿ, ಆಯಿತು. ಇದನ್ನು ಆಸಕ್ತಿ ಇರೋರು ಆಮೇಲೆ ಇದ್ರ ಬಗ್ಗೆ ನಾವು ಕೂತ್ಕೊಳ್ಳೋಣ. ಇದು ಮುಗಿದ ಮೇಲೆ ಹಾಂ ಹಾಕಬೇಕಾಗಿದೆ. ಅದಕ್ಕೆ ಗಮನ ಮಾಡೋಕ್ಕೆ ಒಂದಿಬ್ಬರು ಕಾರ್ಯಕರ್ತರು. ಆಗಲಿ ಆಗಲಿ, ಧನ್ಯವಾದ. ಧನ್ಯವಾದಗಳು. ಅಂದರೆ ವಸ್ತುತಃ ನಾವೆಲ್ಲರೂ ಕೂಡ ಗೋಷ್ಠಿಯ ಎಲ್ಲ ಭಾಗಗಳಲ್ಲೂ ಸಾಕ್ಷಿಗಳಾಗಿದ್ದೇವೆ. ನಾವೆಲ್ಲರೂ ಅವಲೋಕನ ಮಾಡಿದವರೇ. ಆದರೆ ನಮ್ಮ ಅವಲೋಕನಕ್ಕೊಂದು ಪೂರ್ಣ ರೂಪವನ್ನು ನೀಡಿದವರು ಶ್ರೀಯುತ TN ಪ್ರಭಾಕರ್ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿವಂದನೆಯನ್ನು ಸಲ್ಲಿಸೋಣ.